ದೇಶ ಸುತ್ತಿ ಕೋಶ ಓದಿ ಬಂದಂತಹ ಶಾಸಕ ಭೈರತಿ ಕೊನೆಗೂ ಸಿಐಡಿ ಬಲೆಗೆ ಬಿದ್ದಂತಾಗಿದೆ. ನಿನ್ನೆ ನಡೆದಂತಹ ಆಂಜಿಯೋಗ್ರಾಮ್ ಟೆಸ್ಟ್ನ ರಿಪೋರ್ಟ್ ಇವತ್ತು ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಆಯಿತು. 7 ದಿನಗಳ ಕಾಲ ಭೈರತಿಯನ್ನ ಸಿಐಡಿ ಕಸ್ಟಡಿಗೆ ನೀಡಿದ್ದಾರೆ. ಇತ್ತ ರಿಪೋರ್ಟ್ ಎಲ್ಲವೂ ನಾರ್ಮಲ್ ಅಂತ ಬಂದಿದ್ದು ವೈದ್ಯರು ಕೆಲ ಮೆಡಿಕೇಶನ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಂದು ಮಹಾಶಿವರಾತ್ರಿ. ಎಲ್ಲೆಲ್ಲೂ ಶಿವನಾಮ ಸ್ಮರಣೆ, ಉಪವಾಸ, ಜಾಗರಣೆ, ಶಿವಾಲಯಗಳಲ್ಲಿ ಸಂಭ್ರಮ ಸಡಗರ. ಆದರೆ ಮಹಾಶಿವರಾತ್ರಿ ಭೈರತಿ ಬಸವರಾಜ್ ಪಾಲಿಗೆ ಕಡು ಕಷ್ಟದ ದಿನಗಳ ಆರಂಭದ ಮುನ್ನುಡಿ. ಶಿವಶಂಕರನ ಧ್ಯಾನಿಸಬೇಕಾದ ದಿನವೇ ಕಳ್ಳಾಟಕ್ಕೆ ಬ್ರೇಕ್ ಬಿದ್ದಿದೆ. ಇವತ್ತು ಸಿಐಡಿ ಕಸ್ಟಡಿಯಲ್ಲಿ ವಿಚಾರಣೆಯ ಬಂದಿ ಆಗಬೇಕಾದ ಪರಿಸ್ಥಿತಿ ಬಂದಿದೆ. ಮಹಾಶಿವರಾತ್ರಿ ದಿನವೇ ಶಾಸಕ ಭೈರತಿಗೆ 7 ದಿನ ಸಿಐಡಿ ಕಸ್ಟಡಿ. ಆಂಜಿಯೋಗ್ರಾಮ್ ಟೆಸ್ಟ್, ವೈದ್ಯರಿಂದ ಮೆಡಿಕೇಶನ್ಗೆ ಸೂಚನೆ. ಕಳೆದ ವರ್ಷದ ಜುಲೈ ಮಧ್ಯಂತರ ಆವತ್ತು ಸಂಜೆ ಬಿಕ್ಲು ಶಿವ ನೆತ್ತರಿನಲ್ಲಿ ಬಿಕ್ಕಿ ಉಸಿರು ಚೆಲ್ಲಿದ್ದ. ಮಚ್ಚಿನೇಟಿಗೆ ಹೆಣವಾದ ಬಿಕ್ಲು ಶಿವನ ಕೇಸ್ನಲ್ಲಿ ಭೈರತಿಗೆ ಬೇತಾಳ ಹೆಗಲೇರಿದ್ದ. ದೇಶ ಸುತ್ತಿ ಬಂದ್ರೂ ಕರ್ಮಫಲದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಬೇತಾಳ ಕೆಳಕ್ಕೆ ಇಳಿಯಲೇ ಇಲ್ಲ. ಶಾಸಕ ಭೈರತಿಯನ್ನ ನ್ಯಾಯಾಧೀಶರು ಇವತ್ತು 7 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ V4 ಮತ್ತು V6 ನಲ್ಲಿ ವ್ಯತ್ಯಾಸವಿದೆ ಅಂತ ಜಯದೇವ ಆಸ್ಪತ್ರೆಯಲ್ಲಿ ಪರೀಕ್ಷೆಗೆ ಸೂಚಿಸಿದ್ರು. ಹೀಗಾಗಿ ನ್ಯಾಯಾಧೀಶರ ಸೂಚನೆಯಂತೆ ಜಯದೇವಕ್ಕೆ ಅಡ್ಮಿಟ್ ಮಾಡಲಾಗಿತ್ತು. ಹೃದಯ ಸಂಬಂಧಿ ಹಾಗೂ ಇತರ ರಿಪೋರ್ಟ್ಗಳು ನಾರ್ಮಲ್ ಇವೆ. ಜಯದೇವ ಆಸ್ಪತ್ರೆಯಲ್ಲಿನ ಆಂಜಿಯೋಗ್ರಾಮ್ ರಿಪೋರ್ಟ್ 42ನೇ ACJM ಕೋರ್ಟ್ ನ್ಯಾಯಾಧೀಶರಿಗೆ ಸಬ್ಮಿಟ್ ಮಾಡಲಾಯಿತು. ಬಳಿಕ ಭೈರತಿಯನ್ನ 7 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಒಪ್ಪಿಸಿದ್ರು. ಇನ್ನು ಆಂಜಿಯೋಗ್ರಾಮ್ ಹಿನ್ನೆಲೆ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ದಿನೇಶ್ ತಂಡ ಕೆಲ ಮೆಡಿಕೇಶನ್ ನೀಡಿದೆ. ಊಟದ ವಿಷಯದಲ್ಲಿ ಕೋರಿಕೆಯನ್ನ ಪರಿಗಣಿಸಲಾಗಿದೆ. ದಿನಾಂಕ 21/2/2026 ಶನಿವಾರದವರೆಗೆ 1 ಗಂಟೆಯವರೆಗೆ ಆರೋಪಿ ಬಸವರಾಜರವರನ್ನು ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಈಗ ತನಿಖೆಯನ್ನು ಆದಷ್ಟು ಶೀಘ್ರವಾಗಿ ಮುಕ್ತಾಯಗೊಳಿಸಬೇಕಾಗಿದೆ. ಈಗ ಊಟದ ವ್ಯವಸ್ಥೆ ಬಗ್ಗೆ, ಸೂಕ್ತ ಊಟದ ವ್ಯವಸ್ಥೆ ಬಗ್ಗೆ, ಅವರ ಕೋರಿಕೆಯಂತೆ ಸೂಕ್ತ ವ್ಯವಸ್ಥೆ ಬಗ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದಕ್ಕೆ ಸರ್ಕಾರದ ಪರವಾಗಿ ಸಿಐಡಿ ಪರವಾಗಿ ನಾಳೆ ಡಾಕ್ಟರರ ಒಂದು ಅಭಿಪ್ರಾಯ ಪಡ್ಕೊಂಡು ಅದಕ್ಕೆ ತಕರಾರನ್ನು ಸಲ್ಲಿಸಿ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗಿಲ್ಲ ಸಲ್ಲಿಸಿ ವಾದ ಮಂಡಿಸಲಾಗುವುದು. ಭೈರತಿ ಬಸವರಾಜ್ ನಿವಾಸಕ್ಕೆ ಬಿಜೆಪಿ ನಾಯಕರ ಭೇಟಿ. ರಾಜಕೀಯ ಷಡ್ಯಂತ್ರ, ಕುಟುಂಬಕ್ಕೆ ವಿಜಯೇಂದ್ರ ಧೈರ್ಯ. ಭೈರತಿ ಬಂಧನದ ಬೆನ್ನಲ್ಲೇ ಬಿಜೆಪಿ ನಾಯಕರು ಅವರ ಕುಟುಂಬದ ಬೆನ್ನಿಗೆ ನಿಂತಿದ್ದಾರೆ. ನಿನ್ನೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ರು. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಹಲವು ನಾಯಕರು ಕೆಆರ್ ಪುರದ ಭೈರತಿ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ಹೇಳಿದ್ದಾರೆ. ಇದೇ ವೇಳೆ ವಿಜಯೇಂದ್ರ, ಇದು ರಾಜಕೀಯ ಷಡ್ಯಂತ್ರ, ನನ್ನ ಮೇಲೆ ತಂದೆ ಯಡಿಯೂರಪ್ಪ ಮೇಲೆ 30-40 ಕೇಸ್ ಎದುರಿಸಿದ್ದೇವೆ ಅಂತ ಹಳೆಯದನ್ನ ನೆನಪಿಸಿಕೊಂಡ್ರು. ಭೈರತಿ ಬಸವರಾಜ್ ಅವರು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಧಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಮಾಡೋ ಟೈಮಲ್ಲಿ ನಾವುಗಳಿದ್ರು ಕೂಡ ಧೈರ್ಯ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಧೈರ್ಯನ ಅವ್ರು ಮಾಡಿದ್ದಾರೆ. ಏನೊಂದು ಪ್ರಾಸೆಸ್ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಹಾಗಾಗಿ ನೀವು ಯಾರು ಕೂಡ ಆತಂಕ, ತಾಳ್ಮೆ ಕಳ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಇವೆಲ್ಲವೂ ಕೂಡ ನಮ್ಮ ಪರೀಕ್ಷೆ ಸಮಯ. ನಾವು ಕೂಡ 20-30 ಕೇಸ್ಗಳು ನಾನು ಕೂಡ ಎದುರಿಸಿದ್ದೇನೆ. ತಂದೆಯವ್ರ ಮೇಲೆ, ಕುಟುಂಬದ ಮೇಲೆ ಆಗಿದಾಗ ಈ ರಾಜಕೀಯ ಷಡ್ಯಂತ್ರಗಳು ಹೇಗಾಗಿ ನಡೀತಾವೆ ಎಲ್ಲವೂ ಕೂಡ ನಮಗೆಲ್ಲ ಗೊತ್ತಿದೆ, ನಿಮ್ಗಳಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ನಾವು ಯಾರು ಕೂಡ ತಾಳ್ಮೆನ ಕಳೆದುಕೋಬಾರ್ದು. ಭಗವಂತನ ಬಗ್ಗೆ ನಾವು ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ಒಟ್ಟಾರೆ ಹಬ್ಬದ ಸಂಭ್ರಮದಲ್ಲಿ ಇರಬೇಕಾಗಿದ್ದ ಭೈರತಿ ನಿವಾಸ ನೋವು ಸಂಕಟದಲ್ಲಿದೆ. ಬಿಕ್ಲು ಶಿವ ಹತ್ಯೆ ಕೇಸ್ ಈ ಶಿವರಾತ್ರಿಯಂದು ಕತ್ತಲ ಕೂಪಕ್ಕೆ ತಳ್ಳಿದೆ. ಶನಿವಾರ ಮಧ್ಯಾಹ್ನ 1 ಗಂಟೆಯವರೆಗೆ ಭೈರತಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಹೀಗಾಗಿ 7 ದಿನಗಳು ಸಂಕಟದ ಕಾಲ ಆಗೋದು ನಿಶ್ಚಿತವಾಗಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.